ಗೊಂಜಾಳ ಮೇಲೆ ಎಲ್ಲಾರ ಕಡದ ನೀ ಹಂಗ ಗೊಂಜಾಳ ಮ್ಯಾಗ ಕಡ್ದಿರ್ತಿಲ್ಲ ಹಂಗೆ ರುಂಡ ಕಡೆ ಇಲ್ಲ ಕೆಳಗೆ ಕಾಲ ಕಡ್ದಿರ್ತೀನಿ ಅದು ನಾನು ನನ್ನ ಕಾಲ ಕಡಿತೀನಿ. ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನು ಮಾಡತ್ತೀವಿ ಅಂತಂದ್ರೆ ಹೊಲಕ್ಕೆ ಹೋಗಿ ಈಗ ಅಲ್ಲಿ ಕೊತ್ತಂಬರಿ ಸೂಡು ಕೇಳತ್ತಾರ ಅದನ್ನ ತೊಗೊಂಡು ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ವಾಪಸ್ ಬಂದು ಹೀರೆಕಾಯಿ ಪ್ಲಾಟ್ ರಿಮೂವ್ ಮಾಡ್ಬೇಕಾಗಿತ್ತು. ಸೊ ಅದರ ಡೇಟ್ ಎಲ್ಲ ಮುಗಿದಿತ್ತು. ಸೊ ನಮ್ಮ ಮುಂದೆ ವಿಡಿಯೋದಾಗ ನಿಮ್ಗೆ ತೋರಿಸ್ತೀನಿ. ಸೊ ಸ್ಟೇಟಿ ನೋಡಿ ವಿಡಿಯೋ ಫುಲ್ ನೋಡಿರಿ. ಎಂತ ತನಕ ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ ಈ ವಿಡಿಯೋ. ಸೊ ಮಿಸ್ ಮಾಡ್ಕೊಂಡ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಗೋಂಗಿಲ್ಲ. ಸೊ ಈಗ ನಾವು ತೊಗೊಂಡು ಹೋಗುತ್ತಿರೋದು ಓಲಾ ಸ್ಕೂಟಿ. ಲೆಟ್ಸ್ ಗೋ. ಚಾರ್ಜ್ ಫುಲ್ ಆಗೈತಿ, ಇಲ್ಲ 72. ಫೈನಲಿ ಈಗ ಹೊಲಕ್ಕೆ ಬಂದ್ವಿ. ಇಲ್ಲಿ ನಮ್ಮ ಹೊಲದಾಗ ಏನಂತೆ ತೋರಿಸ್ತೇನೆ ನೋಡಿರಿ. ಇಲ್ಲಿರೋದು ಕೊತ್ತಂಬರಿ ಒಂದು ಸೂಡಿಗೆ 10, 15, 20 ರೂಪಾಯಿ ಸೇಲ್ ಆಗುತ್ತೆ. ಲೋಕಲ್ ಮಾರ್ಕೆಟ್ ಒಳಗೆ 10 ರೂಪಾಯಿ ಸೇಲ್ ಆಗುತ್ತೆ. ಒಂದು ಸೂಡಿಗೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಅಂದರೆ ಇದು ಟಾಪ್ ರೇಟ್ ಕೊತ್ತಂಬರಿದು. ಸೊ ಒಂದೊಂದು ಸಲ ರೇಟ್ ಇರೋಂಗಿಲ್ಲ, 1 ರೂಪಾಯಿ 2 ರೂಪಾಯಿ ರೇಟ್ ಇರ್ತೈತಿ. ಅವಾಗೇನು ಮಾಡೋಕ್ಕಾಗಲ್ಲ. ಮತ್ತು ನಾವು ಆವಾಗ ಕರ್ಕೊಂಬಂದು ಅವ್ರಿಗೆ ಪಗಾರ ಕೊಟ್ಟು ಮತ್ತೆ ಕಿಡಿಸ್ಬೇಕು, ಎಲ್ಲರೂ ನಾವೇ ಕೀಳ್ಬೇಕು. ಸೊ ಕೆಲಸ ಭಾಳ ಇರ್ತಾವೆ, ಅದಕ್ಕೆ ಲೇಬರ್ಸ್ ಏನೈತಿ ಕಂಟಿನ್ಯೂ ಇರ್ತಾರೆ. ಏನು ಕೆಲಸ ಅಂತಂದ್ರೆ ಇನ್ನೊಂದು ಫಾರ್ಮ್ಗೆ ಹೋಗಿ ಹೀರೆಕಾಯಿ ಹಾರ್ವೆಸ್ಟ್ ಮಾಡಿ ಅದನ್ನ ಫ್ಲಾಟ್ ಫುಲ್ ತೆಗೆದು ಬಿಡ್ತೈತಿ. ಅದು ತೆಗೆದ ಟ್ಯಾಕ್ಟ್ರಿಂದ ಕೆಲಸ ಮಾಡಬೇಕು. ಸೊ ಅದನ್ನ ಏನೇನು ಮಾಡೋಂಥ ಪ್ರೊಸೀಜರ್ ಏನೇನೈತಿ ಈಗ ನೋಡೋಣ ಬರ್ರಿ ಮತ್ತೆ. ಸೊ ಈಗ ಹೀರೆಕಾಯಿ ಪ್ಲಾಟ್ ಕಡೆ ಹೋಗೋಣ, ಅಲ್ಲಿ ಹಾರ್ವೆಸ್ಟ್ ಮಾಡಿ ಅದನ್ನ ಪ್ಲಾಟ್ ರಿಮೂವ್ ಮಾಡೋಣ. ಅಲ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಇರ್ತೈತಿ. ಬರೀ ಹೋಗೋಣ ಈಗಲ್ಲ ಹತ್ರ ಬೇಡ ಎಲ್ಲ ಹೆಂಗೈತಿ ಗಾಡಿ ಎಕ್ಸ್ಪೀರಿಯನ್ಸ್? ದೋಸ್ತ ಚಲೋ ಐತಿ ಗಾಡಿ. ದೋಸ್ತ ಇದ್ರಾಗ ಹೋಗಿರಿ? ಏನು ಗಾಡಿ ಐತಲ್ಲ ಇವಾಗ ಬರೀ ಮನೆಗೆ ಹೋಗಾಕ ಬರಾಕ ಹೊಲಕ್ಕೆ ಹೋಗಾಕ ಬರಾಕ 5,500 ರೂಪಾಯಿ ಗಾಡಿ ಇಟ್ಕೊಂಡಿರೋರ. ಸೊ ನಾವೇನೈತಿ ಚಾರ್ಜಿಂಗ್ ಸ್ಕೂಟಿ ತೊಗೊಂಡು ನಾವು ತಿರುಗಾಡತ್ತೀವಿ ನೋಡಿಲ್ಲ. ಹಿಂಗೈತಿ, ಹಿಂಗೆ ಆರಾಮ್ ಬರ್ತಾರೋ. ಸೊ ನಾವು ಹೊಲ ತೊಗೊಂಡು ನಮ್ಮ ಮನೆಗೆ ಹೋಗೋಣ. ಸೊ ಈಗ ನಾವು ಹೀರೆಕಾಯಿ ಫಾರ್ಮ್ಗೆ ಬಂದೀವಿ. ಇದನ್ನು ಫುಲ್ ಹಾರ್ವೆಸ್ಟ್ ಮಾಡಿ ಇದನ್ನ ಫುಲ್ ಕೀಳೋದೈತಿ. ಇವತ್ತು ಫುಲ್ ಕೆತ್ತ ಕೆಲಸ ಮಾಡಿ ಮತ್ತೆ ನೆಕ್ಸ್ಟ್ ಫಾರ್ಮ್ಗೆ ಪ್ಲ್ಯಾನಿಂಗ್ ಮಾಡ್ತೀವಿ ಏನಂದ್ರೆ ವೆಜಿಟೇಬಲ್ ಮಾಡ್ಬೇಕಂತೇಳಿ. ಸೀತಾಕ ನೀನೇನಾಗಿತ್ತು ಗೊತ್ತೇನ? ಒಬ್ಬ ಹುಡುಗ ಬಸ್ ಸ್ಟ್ಯಾಂಡ್ನಾಗ ಹುಡುಗಿನ ಕಡ್ದ್ಬಿಟ್ಟಾನ. ಹಂಗ್ಯಾಂಗಂದ್ರೆ 23, 24 ವಯಸ್ಸು ಹುಡುಗ. ನ್ಯೂಸ್ದಾಗ ಬಂದಿತ್ತು ಬೆಳಿಗ್ಗೆ ಇವತ್ತು. ಹರ್ಯಾಗ ಎದ್ದು ಕೊಡಿ ಇವ ನ್ಯೂಸನ್ನ ಸರಿಸಿಬಿಟ್ಟು. ಹಾಂ, ಮಚ್ಚಲೆ ಕಡ್ದು ಮಚ್ಚಲೆ ಹೋಗೋದೇನು ಮತ್ತೆ? ಹಾಂ ನೋಡಿ, ಸತ್ಯಾಕೆಲ್ಲ ಗೊತ್ತಿರತ್ತೆ ನಾವು ಕರೆಕ್ಟ. ಆಕೆ ಅವಂಗೆ ಏನು ಮಾಡ್ಯಾನ ನಮಗೇನು ಗೊತ್ತಾ? ನಾವು ಏನ್ರ ಆಕೆಗೆ ಮಾಡ್ಯಾನ ನಮಗೇನು ಏನು ಗೊತ್ತಾ? ದಿನ ಸತ್ರ ಅಳವ್ರು ಯಾರ? ಹಾಂ, ದಿನ ಯಾರು ಸಾಯ್ತಾರಲ್ಲ, ದಿನ ಸಾಯ್ತಾರ ಕರೆ ಅಳವ್ರು ಯಾರ? ಹಾಂ, ಮತ್ತೆ 1 ದಿನ ಅಳತಿ, 2 ದಿನ ಅಳತಿ, 3 ದಿನ ಅಳತಿ. ನಾವು ಹೊಳ್ಯಾಗ ನೀರಿಲ್ಲ ಮೊದ್ಲ. ಸತ್ಯಾಕ ಮೊದ್ಲ ಹೊಳ್ಯಾಗ ನೀರಿಲ್ಲ, ಕಣ್ಣ ನೀರು ಇರ್ತಾವನ. ಅಲ್ಲ, ಇಂಥ ಜೂನ್ ಜುಲೈ ಬಂದ್ರು ಹೊಳ್ಯಾಗ ನೀರು ಬಂದಿಲ್ಲ. ಮತ್ತು ಏನು ಕಣ್ಣಾಗ ನೀರು ಬರ್ತಾವು? ಹಾಂ, ಹೊಲ ಅಂತ ಹೊಳೆ ಅಂತ ಹೊಳಿ ಬೈತಿ ಹೊಂಟಾವ. ಮತ್ತೇನು ಕಣ್ಣು ಬೈತಿ ಹೋಗುದೇನ? ಎಲ್ಲರೂ ಹಸನಂಗೆ ಹರಿರಿ, ಸಾನು ಬಿಡಬೇಡ್ರಿ. ದಮ್ಮನ ಬಿಟ್ರಲ್ಲ ಅಲ್ಲೇ ಬಿಡ್ರತ್ರನ ಬೆಳೆ ಕೊಯ್ಯಕ್ರಿ ಹತ್ರನ. ಸಾನು ಒಟ್ಟು ಎಲ್ಲ ಒಟ್ಟು ಹಸನಾಗ ಹರಿರಿ. ಒಟ್ಟು ಇದನ್ನ ಹರಿದಾಗ ಇಲ್ಲೇ ಕೀಳೋದತ್ತಿದ್ನಲ್ಲ, ಹೀರೆಕಾಯಿ ಹರಿಯೋದು, ಹೀರೆಕಾಯಿ ಕೀಳೋದು. ಇವೇನೈತಿ ಇದನ್ನ ಬೀಜ ಮಾಡಕ್ಕೆ ಬಿಟ್ಟವಲ್ಲ ಅಯ್ಯ, ಇದನ್ನ ಆಮೇಲೆ ಬಳಿ ಕೊಯ್ತಿರ್ತಿರಲ್ಲ ಆ ಕೊಯ್ದಿದ್ರು. ಈಗ ಕೋದ್ರಂದ್ರೆ ತುಂಬಕ್ಕೆ ಸಸಂಗಿಲ್ಲ, ಬಕೆಟ್ ಆಗ ತುಂಬಿಡ್ತೈತಿ. ಹಾಂ, ಇವೆಲ್ಲ ಬೀಜ ಮಾಡಕ್ಕೆ ಬಿಟ್ಟಿರ್ತೈತಿ. ಏನಕ್ಕಾವ ಹಾಕವು ಬಳಿ ಕುರ್ಪಿಲಿ ಮ್ಯಾಗೆಲ್ಲ ಕೊಯ್ದು ಸಾಲಿನಾಗ ಹೋಗಿದ್ವು. 2 ದಿನ ಬಿಟ್ರೆ ಒಣಗಿ ಬಿಡ್ತೈತಿ. ಅಂತ ತಿಪ್ಪೆ ಹೋಗ್ಬಿಟ್ಟು ತಿಪ್ಪೆಗಾರೆ ಬೇಕಾರೆ ಏನು ಸುಡಾಕ್ ಬರ್ತೈತಿ. ಯಾಕಂದ್ರೆ ಬಳಿ ಇರ್ತೈತಲ್ಲ, ಅದು ಡಂಗಿಲಲ್ಲಿ ಕಟ್ಟಾಗಂಗಿಲ್ಲ ಅದು. ಸೊ ಅದಕ್ಕೆ ಇದು ನಮ್ಮ ಜನ್ರೇಟ್ರು. ಹೊಳಿಗೆದು ಮೋಟ್ರ್ ಚಲೋ ಮಾಡಕ್ಕೆ ಹೋಗ್ತೀವಲ್ಲ ಗೈಸ್, ಅಲ್ಲಿ ಲೈನ್ ಹೋಗಿದ್ದಪ್ಪ ಅಂತಂದ್ರೆ ಇದನ್ನ ತೊಗೊಂಡು ಟ್ರ್ಯಾಕ್ಟರ್ ಕನೆಕ್ಟ್ ಮಾಡಿ ಟ್ರ್ಯಾಕ್ಟರ್ ಡೀಸೆಲ್ ಹಾಕಿದ್ದು ಅಂತಂದ್ರೆ ಇಲ್ಲಿ ಕರೆಂಟ್ ತಯಾರಾಕತಿ. ಕರೆಂಟ್ ತಯಾರಾದ್ಮೇಲೆ 2-3 ಮೋಟ್ರ್ ಆರಾಮ್ ನಡಿತಾವೆ ಹತ್ತರು. ಸೊ 8 ಇಂಚ್ ನಮ್ಮದು ಪೈಪ್ಲೈನ್ ಐತಲ್ಲ, ಅದ್ರಾಗ ನೀರು ಉಗಿಸ್ಬಿಡ್ತೀವಿ. ಕಬ್ಬಿಗೆಲ್ಲ ನೀರು ಐತೈತಿ, ಇಲ್ಲಿ ಬರೋಂಗಿಲ್ಲ. ಇಲ್ಲೆಲ್ಲ ನಮಗೆ ಬೋರ್ ಅದಾವೆ ಈ ಪ್ಲಾಟಿಗೆ. ಇಲ್ಲಿ ಹೊಳಿನೇ ಇಲ್ಲ ನಮ್ದು, ಬೇರೆ ಹೊಲಕ್ಕೈತಿ. ಅದನ್ನ ಮುಂದಿನ ಫ್ಯೂಚರ್ ವೀಡಿಯೋಸ್ದಾಗ ತೋರಿಸ್ತೀನಿ ನಿಮಗೆ. ಇಲ್ಲಿ ನಮ್ಮ ಮಾವ ಬಂದಾನ ಮಾರ್ಕೆಟ್ಗೆ ಹೋಗೋಕೆ. ಸೊ ಈ ರೀತಿ ಬೈಕ್ ಐತಿ ನಮ್ದು. ಇದನ್ನ ಕೊತ್ತಂಬರಿ ಟ್ರೀ ಏನೈತಿ ಸದ್ಯ ಮಾರ್ಕೆಟ್ ಜಲ್ದಿ ಕಳಿಸ್ಬೇಕೈತಿಲ್ಲ. ಸೊ ಇದೇ ಗಾಡಿ ಹೋಗೈತಿ. ಬಟ್ ಇದಕ್ಕಿನ್ನ ಇಲ್ಲಿ ಹಾರ್ವೆಸ್ಟ್ ಮಾಡಿ ಗ್ರೇಡಿಂಗ್ ಮಾಡಿ ತೊಗೊಂಡು ಹೋಗ್ಬೇಕಾರೆ ಲೇಟ್ ಆಕತಿ. ತೊಗೊಮ್ಮ. 8 ಎಂದನ್ನ 8 ಬರೋಬರ. ಈ ಕಡೆ 3 ಕೊಂಡಿರ್ತಾವೆ, ಸೆಂಟ್ರದಾಗ 2. ಆಪರೇಟ್ ಬಿಡ, ಆಪರೇಟ್ ಹಿಡ್ಕೊತ ಗಾಡಿ ಇಡ ಹೊಗರ್ತಾರೆ ಅದೇನ. ಆಮೇಲೆ ಹಾಗತ್ತೊಂದು ಮ್ಯಾಲ್ಕೆ ಒಂದು ಸ್ವಲ್ಪ ಲೈಟಾಗಿ ಕಟ್ಟಿಬಿಡಕ್ಕೆ. ನಮ್ಮ ಅಮ್ಮಗ ಮೈಕ್ ಹಾಕಿಬಿಡ್ನು.
ಉಲ್ಟಾ ಆಗ್ತದೆ ಅದು ಮ್ಯಾಲೆ ಆಗ್ಬೇಕು ಅಷ್ಟೇ ಹಿಡೀನಿ ಹಿಂಗೆ ತಿರ್ಸ್ಬೇಕಿನ್ನು ಹಾಂ ರೈಟ್ ಈಗ ನೀವು ಮಾತಾಡಿದೆಲ್ಲ ಕೇಳಿಸತ್ತೆ ನಮ್ಮ ಮಾವೇನತ್ರಿ ಎಲ್ಲ ಹೊಲಗಳಿಗೆ ಗೊಬ್ಬರ ಬಿಡೋದು ನೀರು ಬಿಡೋದು ಆಮೇಲೆ ಮತ್ತು ಗಾಡಿಗಳಿಗೆ ಪೆಟ್ರೋಲ್ ಬಿಡೋದು ಎಲ್ಲ ಮಾಡ್ತಾನು ಹೆಂಗೆ ನೋಡ್ತಾನೋ ನಮ್ಮ ಮಾವ ಇವ್ರ ಹೆಸರು ಸಿದ್ದೇವಡಿ ಸಿದ್ದು ಮಮ್ಮ ಅಂತೇಳಿ ನಮ್ಮ ಅಪ್ಪ ಹೆಂಗೆ ಕರಿತಾನೆ ಹೆಂಗೆ ಪ್ರೀತಿಯಿಂದ ಸಿದ್ಧ ಬೇರೆ ಹೆಸರಿಲ್ಲನ ಸಿದ್ದು ಅತಾನು ಸಿದ್ದು ಎಡ ಇತ್ತನ್ ಬಿಟ್ರೆ ಬೇರೆ ಅಲ್ಲನ ಅತಾನ ಹಾಂ ಏನು ಹೇಳ ಮತ್ತೆ ಹಿಡ್ಕೊತ ಬಿಟ್ನ ಹೆಸರು ಹೇಳಂಗೆ ಏನಿಲ್ಲ ಮಾತಾಡ್ತಾನ ಹಾಂ ಯಾವ ಹಂಗೆ ಅಂತ ಕೇಳತ್ತಲ್ಲ ನಿಂಗೆ ಪರ್ಟಿಕ್ಯುಲರಾಗಿ ಹೆಸರು ಇಟ್ಟಿರ್ತಾನಲ್ಲ ಲಕ್ಸರಿ ಕೇಳಿ ಏನು ಬೇಯ್ತಾನ ಬೇಯ್ದಲ್ಲ ನಿಕ್ನೇಮ್ ಕೇಳತ್ತಾನೆ ಅಂದ್ರೆ ನಿಕ್ನೇಮ್ ಓ ಈಗ ಪಾಕಿಟ ಗಿಕಿಟ ಹಿಂಗದು ಹೆಸರು ಇಟ್ಟಿರ್ತಾರಲ್ಲ ಪ್ಯಾಕೆಟ್ ಹೆಂಗೆ ಒಂದು ಜಲಮ್ದಾಗ ಅಲ್ಲ ಕೇಳತ್ತಾನೆ ಹಿಂಗೆ ಇಟ್ಟಿರ್ತಾರಲ್ಲ ಅದಕ್ಕೆ ನಿಂಗೆ ಏನತ್ತಾನ ಅಂತೇಳಿ ಏನು ಅನ್ನಂಗಿಲ್ಲ ನಾವು ಒಟ್ಟು ಪವರ್ಫುಲ್ ಇದೈತನ್ನ ಬಿಡ ಆಮೇಲೆ ನಮ್ಮ ಕಾಕ ನಮ್ಮ ಮಾವ ಏನೈತಿ ಹಾಫ್ ಸೆಂಚುರಿ ಬರ್ಸಾನ ಈ ವರ್ಷ 50 ಕ್ರಾಸ್ ಆಗಿಬಿಟ್ಟೈತಿ ಕರೆ ನಮ್ಮ ಮಾವ ನೋಡ್ರಿ ಹಂಗೆ ಅನ್ಸಂಗಿಲ್ಲ ನಮ್ಮಿ ಈಗ ಹುಡುಗಿ ನೋಡತ್ತಾರ ಅನ್ಸುತ್ತೆ ಹಂಗೆ ನಮ್ಮ ಮಾವ ಹಾಗೆ ಕೊಡ್ರಿ ಹಾಗೆ ಕೂಡ ಸೊ ಈಗ ಗಾಡಿ ನೋಡ್ರಿ ಈ ರೀತಿ ಐತಿ ಮೊದಲು ನಾವು ಟಾಟಾಸ್ ತರೋಕ್ಕಿಂತ ಮುಂಚೆ 2 ವರ್ಷ ಮುಂಚೆ ಇದೇ ರೀತಿ ಪ್ರತಿ ದಿವಸ ಕಾಯಿಪಲ್ಲೆ ತೊಗೊಂಡು 20 ಇರಲಿ 30 ಇರಲಿ ಹೀರೆಕಾಯಿ ಎಲ್ಲ ಇದೇ ರೀತಿ ಐತಿ ನಾ ಜಾಸ್ತಿ ಕಮ್ಮಿ ಹೋದನಿ ಗಾಡಿ ಮ್ಯಾಗ ನಮ್ಮ ಅಣ್ಣ ಜಾಸ್ತಿ ಮಾರ್ಕೆಟ್ ತೊಗೊಂಡು ಹೋಗಿದ್ದ ಏನು ಹೋಗಿ ಅದನ್ನ ಖಾಲಿ ಮಾಡ್ಕೊಂಡು ಟ್ರೇ ತೊಗೊಂಡ್ಬರ್ಬೇಕು ಸೊ ಇವತ್ತೇನಿಲ್ಲ ಏನು ಹೋಗಿ ಇಡಿಸಷ್ಟ ಬರೋದು ನೆಕ್ಸ್ಟ್ ನಾ ಹೀರೆಕಾಯಿ ತೊಗೊಂಡು ಹೋಗಿಲ್ಲ ಅವಾಗ ಖಾಲಿ ಮಾಡ್ಕೊಂಡು ಮನೆಗೆ ಇದೇ ರೀತಿನ ಅವಾಗ ನಾವು ಪ್ರತಿ ದಿವಸ ಮಾರ್ಕೆಟ್ಗೆ ಹೋಗಿದ್ದೆವು ಇವತ್ತು ನೀ ಹೊಂಟದ ನಾವು ಮಾರ್ಕೆಟ್ಗೆ ಶುದ್ಧ ಮಾಡ್ಕೊಂಡು ಬನ್ನಿ ಸಾರಿ ಗೈಸ್ ಶುದ್ಧ ಹೊಂಟಿಲ್ಲ ಮಾರ್ಕೆಟ್ಗೆ ಇನ್ನು ತೊಗೊಂಡು ಸೊ ಈ ರೀತಿ ಮಾರ್ಕೆಟ್ ಹೋಗಿದ್ದೆವು ನಾವು ಪ್ರತಿ ದಿವಸ ಈಗೇನು ಅಷ್ಟು ಹೋಗಂಗಿಲ್ಲ ಹೋಗೋಣ ಏನಂತೆ 2,500 ರೂಪಾಯಿ ರಾಕ್ ರೀ ಹೋಲ ನಾಷ್ಟ ಸಿಗ್ತೈತಿ ಬಡ್ಕೋತಾನ ಬಟ್ ಅಣ್ಣಗಂಡ ಇಲ್ಲ ಇಲ್ಲಿ ದಿನಲ್ಲ ಅಲ್ಲಿ ಹೋಗಿ ಕೂತ ಒಂದು ತಾಸು ಕೂತ ಹಸುವಾಗೆ ಬರಾಗ ಒಂದು ಇಡ್ಲಿ ರೀ ಮಸಾಲೆ ದೋಸೆ ತಿಂದು ಬರಲಿಲ್ಲ ಅಂದ್ರೆ ಹೇಳಂಗೆ ದಿವಸದಾಗ ಒಂದು ಟೈಮ್ ಹೊರಗೆ ಹೋಗ್ಲಿಲ್ಲ ಅಂದ್ರೆ ಸೂರ್ಯ ಚಂದ್ರ ಹುಟ್ಟಂಗಿಲ್ಲ ಅವ್ರ ಫುಲ್ ಎಂಟರ್ಟೈನ್ಮೆಂಟ್ ಇರ್ತದೆ ನಮ್ಮ ಫಾರ್ಮ್ದಾಗ ಅದಕ್ಕೆ ಸೊ ನಂಗೆ ಇಲ್ಲಿ ಫಾರ್ಮ್ದಾಗ ಕೆಲಸ ಮಾಡೋಕೆ ಬೋರ್ ಆಗಂಗಿಲ್ಲ ಜೀವನೀನೇ ಜೀವ ಸೊ ಇಲ್ಲೇನು ಮಾಡತ್ತೀರಿ ಹಿಂಗೆ ಟ್ರೇಗಳು ಹಿಂಗೆ ಬೇರೆ ಬೇರೆ 3 ಟ್ರೇ ಇಟ್ಟರಿ ಇದ್ರಾಗ ಮೀಡಿಯಂ ಹಾಕ್ತಿವು ಇದ್ರಾಗ ಹುಳಕ್ ಹಾಕ್ತಿವು ಇದ್ರಾಗ 1 ನಂಬರ್ ಹಾಕ್ತಿವು ಗ್ರೇಡಿಂಗ್ ಮಾಡ್ತೀರಿ ಮತ್ತ ಹಂಗ ಮಾಡ್ರನ ಮಾರ್ಕೆಟ್ ಹೋಗ್ತತಿ ಮಾಡ್ಲಿಕ್ಕೆ ಹೋಗುದಿಲ್ಲ ಮಾರ್ಕೆಟ್ ಹೋಗ್ತಾವ ಬಟ್ ರೇಟ್ ಕರೆಕ್ಟ್ ಆಗಂಗಿಲ್ಲ ರೇಟ್ ಕರೆಕ್ಟ್ ಆಗಲ್ಲ ಮತ್ತ ಲುಸ್ಕಾನ್ ಸೊ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಈ ರೀತಿ ಮಾಡಿ ಪ್ರತಿದಿನ ಹಾರ್ವೆಸ್ಟ್ ಮಾಡ್ತೀವಿ ನಾವು ಮತ್ತ ನಾವು ಇಷ್ಟೆಲ್ಲ ಬೆಳೆಸ್ಕಿಸಿಂದ ಏನ್ ಮಾಡೋಣಪ್ಪ ಹೌದು ರೈತರು ಲುಸ್ಕಾನ್ ಬೀಳ್ತತಿ ಗೊಂಜಾಳ ಮೇಲೆ ಎಲ್ಲಾರ ಕಡದ ನೀ ಹಂಗ ಗೊಂಜಾಳ ಮೇಲೆ ಕಡದಿರ್ತಿಲ್ಲ ಹಂಗ ರುಂಡ ಕಡೆ ಇಲ್ಲ ಕೆಳಗೆ ಕಾಲ ಕಡ್ದಿರ್ತೀನಿ ಅದು ನಾನು ನನ್ನ ಕಾಲ ಕಡಿತೀನಿ ಇದ್ರದ ಕಚ್ ಹಾಕ್ಬಿಡುದ ಕಡೆಯಲ್ಲಿ ಪೂರ ಕಚ್ ಕೊಯ್ಲಿ ಕಚ್ ಹಾಕ್ತಾರಲ್ಲ ಗಿಡ ಹಂಗ ಕಚ್ ಹಾಕ್ಬಿಡುದ ಮತ್ತ ನೋಡ್ಲಾ ಮತ್ತ ಮಾರಿತ ಚಳತೈತಿ ಮತ್ತ ಆದ್ರೂ ಕೊಡದ ಗೊತ್ತಕತ್ತೆ ಮಾರ್ಕ್ ಮಾಡಿರ್ತಂಗ ಕತ್ತಾಳ ಮೂಸ್ ನೋಡ್ತಾರಲ್ಲ ಅವ್ರ ಅಂತ ಒಂದಿನ ಐತಿ ಸಾಕ್ಷಿ ಯಾರ್ದಾರು ವಿಡಿಯೋ ಐತ್ಲೆ ವಿಡಿಯೋ ಮಾಡತ್ತ ಇದ ಸಾಕ್ಷಿ ವಿಡಿಯೋ ತುಗ ಮಕ್ಕಳದು ಗೊತ್ತಕತ್ತಿ ನೀ ಮೇವು ಕಡಿದು ಗೊತ್ತಕತ್ತಿ ನೀವು ಹಿರಿಕಾಯಿ ಮುಗಿಲ್ ಕಪ್ಪ ಐತಿ ಅಂದ ಪಡೆಯಿಂದ ನೀನ್ ಯಾರು ನೋಡಂಗಿಲ್ಲ ಹಿರಿಬೇಳೆಲ್ಲ ನೋಡ್ತಾರ ಹೆಂಗೆ ಎಂಟರ್ಟೈನ್ಮೆಂಟ್ ಇರ್ತದೆ ಗೈಸ್ ಸೊ ನಾವು ಇಂಥ ಹೆಂಗೆ ಎಂಟರ್ಟೈನ್ಮೆಂಟ್ ಬೇಕಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ರತಿ ದಿವಸ ಇಂಥ ವಿಡಿಯೋ ಬರ್ತಿರ್ತಾವೆ ಈಗ ಒಂದು ಹಾಡ ಕೇಳ್ರಿ ಇದು ಎಲ್ಲಿ ಯೂಟ್ಯೂಬ್ದಾಗ ಆಮೇಲೆ ಹಿಂಗೆ ಫೋನ್ದಾಗ ಎಲ್ಲಿ ಸಿಕ್ಕಿರಂಗಿಲ್ಲ ಸಣ್ಣ ಹರದ್ರ ರುಂಡ ಕಡಿತಿ ನಂದಾನ ಹೆಂಗರ ಮಾಡಲೆವ್ವ ನಾನು ಜಲಮಾನ ಸೊ ಗೈಸ್ ಇವ್ರದ್ದು ಮೂತಿ ಕಾಣಿಸಂಗಿಲ್ಲ ಅದಕ್ಕೆ ಹೇಳಿ ನಂಗೆ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಅದನ್ನು ಭಾಳ ಬಿಸಿಲಿತ್ತಂದ್ರೆ ಅಷ್ಟು ಅವ್ರದ್ದು ಮೂತಿ ಕಾಣ್ತದೆ ಇಲ್ಲ ಕಾಣಂಗಿಲ್ಲ ಸೊ ಪ್ಲೀಸ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊರಿ ಹಿರಿಕಾಯಿ ಹರದ್ರ ಎಲ್ಲಕ್ಕ ಎಲ್ಲಿದಾಳ ನಿಮ್ಮ ತಂಗಿ ವೈಟ್ ಶರ್ಟ್ ಹಾಕೊಂಡ್ಬಾರ ಎಲ್ಲಕ್ಕ ಏನ್ ತರ್ತೀನಿ ಅಂದ ನಿಮ್ಮ ಕರೆಯದ್ ಇದನ್ನ ಕುಡ್ಸ್ಯಾನ ನನಗೆ ಅದು ಇಲ್ಲ ಒಂದು ಬೀರ್ ತಂದು ಕೊಡ್ತೀನಿ ಅಂತ ಬೀರ ನೋಡ್ರಿ ಎಂಥವ್ರದಾರ ಗೈಸ್ ನಮ್ಮಲ್ಲಿ ಏನು ಮಾಡಾರ ಬೀರ್ ಅಂತ ಕಾಲ ಕೆಟ್ಟೋಯ್ತು ನೀನು ಕಾಯಿಪಲ್ಲೆ
ಪ್ಯೂರ್ ಹಾಲಲ್ಲ, ಪ್ಯೂರ್ ಪೆನೈಲ್ ಇವ್ರು. ಏನಿಲ್ಲ ಹರ್ಕೋ ಕಟ್ಕೋ ಏನಂದ್ರೆ ಏನು ಎಲ್ಲ ಖಾಲಿ ಐತಿ. 1:07 ಬಂದು 3:00 ಹೋಗಿ 4 ಹೋಗಿ 5 ಆಗಿ 6 ಬತ್ತು. ನಮ್ದು ಎಷ್ಟು ಫುಲ್ ಪರವಾನಿಕೆ ಐತಿ ಇದನ್ನ ಹೇಳು. ಸೊ ಹಿರಿಗೆ ಹರ್ಸ್ ಮಾಡೋದು ಕಂಪ್ಲೀಟ್ ಆಗೈತಿ. ಒಂದು ಟೋಟಲ್ 18-19 ಟ್ರೇ ಆಗ್ಯಾವ. ತೊಗೊಂಡು ಮಾರ್ಕೆಟ್ಗೆ ಹೋಗೋಣ ಈಗ. ಅವೆಲ್ಲ ಈಗ ಬಳ್ಳಿ ಕೆಳಗೆ ಸ್ಟಾರ್ಟ್ ಮಾಡೋಣ. ಬಳ್ಳಿ ಬಾ ತೊಂಬ ಕುರ್ಪಿ ತೊಂಬ ಆತು ಸಲ ಇಡ್ರಿ, ಪಟಾಪಟ ಸಲ ಇಡ್ರಿ. ಕೊಯ್ಯಾಕತ್ತ ಆತು ಅವು ದಮ್ಮು ಏನು ಕಾಯ್ದಾವಲ್ಲ. ಹಾಂ ಸಾಲ ಹಿಡಿದು ಫಸ್ಟ್ ನಿಮ್ಗೆ ತೋರ್ಸಿ ಹೋಗೋಣ. ಹಾಂ ಕೊಯ್ರಿ ಕಟ ಕಟ ಕಟ. ಹ್ಞೂ ಅವು ಬೀಜ ಮಾಡ್ಬೇಕಲ್ಲ. ಹಾಂ ತಂತಿ ಏನೈತಿಲ್ಲ, ತಂತಿ ಕೈಯಾಕತ್ತ ಗೈಸ್. ಇಲ್ಲಿ ತಂತಿ ಅಂತೈತಿ, ತಂತಿಗೆಲ್ಲ ಹಿಂಗೆ ಹಾಕಿರ್ತೀವಲ್ಲ, ಸೊ ಕಟ್ ಮಾಡ್ಬೇಕು. ಕಟ್ ಮಾಡಲಿಲ್ಲ ಅಂತಂದ್ರೆ ತಂತಿ ತೆಗ್ಯಾಕೋಣ. ಸ್ವಲ್ಪ ತಂತಿ ತೆಗ್ಯಾಕ ತಂತಿ ತೆಗಿಬೇಕಂದ್ರೆ ಬಳ್ಳಿ ಕೊಯ್ಬೇಕು, ಆಮೇಲೆ ತಂತಿ ತೆಗಿಬೇಕು, ಆಮೇಲೆ ಕಟ್ಟಿಗೆ ತೆಗಿಬೇಕು, ಆಮೇಲೆ ಮಲ್ಚಿಂಗ್ ತೆಗಿಬೇಕು, ಅದಾದ್ಮೇಲೆ ಡ್ರಿಪ್ ಆ್ಯಪ್ ತೆಗಿಬೇಕು. ಇಷ್ಟು ಪ್ರೊಸೀಜರ್ ಅದಾವೆ. ಗಾಡಿ ತೊಗೊಂಡು ಮಾರ್ಕೆಟ್ಗೆ ಹೋಗಿ ಬರ್ತು. ಅಷ್ಟಾಗಿ ನೋಡು ಎಷ್ಟೆಷ್ಟು ಕೋದಿರ್ತಾರೆ ಅಂತೇಳಿ. ನಾಷ್ಟ ಮಾಡಿಲ್ಲ ನೀವೇನ? ಹಾಂ ಸ್ವಲ್ಪ ಕೊಯ್ರಿ, ಕೋದ್ ಆಮೇಲೆ ನಾಷ್ಟ ಮಾಡಿರಿ. ಟೈಮ್ ಎಷ್ಟಾಗೈತಿ ಈಗ? 9:22. ಇನ್ನು 40 ನಿಮಿಷ ಐತೆ. ಹಸು ಅದು ಅಂದ್ರೆ ಈಗ ಮಾಡಿರಿ, ಇಲ್ಲಾಂದ್ರೆ 10ಕ್ಕೆ ಮಾಡಿ. ಹಾಂ ಹಾಂ ಒಳಗೆ ಡ್ರಿಪ್ ಆಯ್ತು ಮಲ್ಚಿಂಗ್ನಾಗ. ಹಾಂ ಅನ್ನೋದು ಕೋದಿರಿ. 2 ಸಾಲಿ ಕೂಡಿ 1 ಸಾಲಿ ಹೋಗಿರಿ ತೋರ್ನಾಕ ಅವ್ರಿಗೆಲ್ಲ ಹೇಳ. ಸೊ ಲೆಟ್ಸ್ ಗೋ. ಸ್ಕೂಟಿ ನಮ್ಮನ್ನ ತೊಗೊಂಡು ಹೋದ. ರೈಟ್ ಚಲೋ. ಸೊ ಈ ಗಾಡಿನೂ ಸರ್ವಿಸಿಂಗ್ ಬಂದೈತೆ. ಆಲ್ಮೋಸ್ಟ್ 30,000 ಐತಿ. 20,000 ಲಾಸ್ಟ್ ಮಾಡಿಸಿದ್ನಿ. ಎಷ್ಟಾಗೈತಿ ನೋಡೋಣ. 29,280 ಏನೋ ಐತಿ ಮಾಡ್ಸೋಣಿದ್ನು. ಓಕೆ ಲೆಟ್ಸ್ ಗೋ. ಸೊ ಗೈಸ್ ಮಾರ್ಕೆಟ್ಗೆ ಬಂದೀನಿ ಈಗ. ಎಲ್ಲ ಗಾಡಿ ಅನ್ಲೋಡ್ ಮಾಡಿದ್ದೀನಿ. ರೊಕ್ಕ ಇಳಿಸ್ಬೇಕು. ಸೊ ಇದನ್ನು ಅಲ್ಲಿ ಇಟ್ಕೊಳತ್ತೀನಿ, ಲೋಡಿಂಗ್ ಮಾಡತ್ತೀನಿ. ಸೊ ಏನು ಬರ್ತಾವಲ್ಲ, ಓ ಓ ಓ ಓ ಹಾಂ ಈ ರೀತಿ ತೊಗೊಂಡೆ ಕಾಲಿಟ್ರಿ ಇಟ್ಕೊಂಡು ಹೋಗ್ಬೇಕು. ಮತ್ತು ನಾಳೆ ಬರಕ್ಕೆ ಬೇಕಲ್ಲ, ಸೊ ಅದಕ್ಕೆ. ಸೊ ಲೆಟ್ಸ್ ಗೋ. ಇದೇ ನೋಡ್ರಿ ಮಾರ್ಕೆಟ್. ಸೊ ಈಗ ಮಾರ್ಕೆಟ್ಗೆ ಹೋಗಿ ವಾಪಸ್ ಬಂದೀನಿ. ನೋಡೋಣ ಬರ್ರಿ ಎಷ್ಟೆಷ್ಟು ಕೆಲಸ ಮಾಡ್ಯಾರ ಅಂತೇಳಿ. ಓ ಓ ನಾಷ್ಟ ಮಾಡಕತ್ರಿನ? ಇವೆಲ್ಲಿದ್ದು ಹಿರಿಕಾಯಿ ಇಡದಮ್ಮ. ಹಾಂ ಬೀಡ್ ಅಂದಾಗ ಇಟ್ಬಿಟ್ರೆ ಮತ್ತೆ ನೀವು ಬೀಡಲ್ಲಿ ಇಟ್ಬಿಡ್ತೀರಿ ಆಮೇಲೆ. ಒಂದು ಹೆಂಗೆ ಗಂಟೆ ಅಲ್ಲ, ನಾ ಅರ್ಧ ಆಗಿಲ್ಲಿದ 2.5 ಟನ್ ಆಕತ್ ನೀವು. ಯಾರ್ದ ಕೆಲಸ ಆತ್ಲ ಮತ್ತೆ ನಮ್ಮ ಹೊಲ ಕಳ್ದತಿ ಆತ ಮತ್ತೇನು. ಒಂದು ವಾರದಿಂದ ಎಲ್ಲ ದುಡಿದಿಲ್ಲ. ಹಾಂ ಚಲೋ ಆತ್ಲ ಮತ್ತೆ ಎಂತೇನೋ ಮುಂದೆ. ಹೌದು ನಮ್ಮ ಹೊಲ್ದಾಗ ಬಿತ್ತಾರೆ ಚಲೋ. ಮತ್ತು ಮುಂದಿನ ಸಲ ಬಂಗಾರ ಬಿಡಿನೇ ಬರ್ತೈತಿನ. ಮತ್ತು ಬಂಗಾರ ಬಿತ್ತೇರಿ ಈಗ, ಇನ್ನು ಬಂಗಾರ ಬರ್ತೈತಿ. ಇನ್ನು ಮುಂದಿನ ಕೈ ಹಿರಿಕೈದು ಬಂದು ಬಂಗಾರ ಹರಿದಿನ. ಮಳಿ ಬೆಳಿ ಚಲೋ ಆದ್ರೆ ಚಲೋ ಬರ್ತೈತಿ. ಮತ್ತು ಮಳಿ ಆಗ್ಲಿಕ್ಕಾರ ನೀವು ಗೊಬ್ಬರ ಹೋಗ್ಲಿಕ್ಕಾರ ಸರಿಯಾಗಿ ಹೆಂಗೆ ಬರ್ತೈತೆ ಹೇಳು. ವೆರೈಟಿ ಚಲೋ ಇರ್ಬೇಕು. ಏನೋ ಚಲೋ ಅಂತ ಬೀಜ ವೆರೈಟಿ ಹಿರಿಕೆ ಹಾಕ್ರೆ ಚಲೋ ಅಂತ ಹಿರಿಕೆ ಬರ್ತಾವೆ. ಮತ್ತು ನೀವು ಸುಮಾರು ಹಿರಿಕೆ ಹಾಕಿದ್ರೆ ಯಾಕೆ ಡೇಟಿ ಬರೋಕೆ ಹಾಕಿದ್ರೆ ಯಾಕೆ ಬರುತ್ತೆ. ಮತ್ತು ಬಂಗಾರ ಡೇಟಿ ಬರ ಹಾಕಿದ್ರೆ ಎಕ್ಸ್ಪೈರ್ ಹಾಕಿದಂದ್ರೆ ಹಾಂ ಕಿವ್ಯಾನ್ ಕಳ್ದೈತೆ, ಮೂನ್ಯಾನ್ ಕಳ್ದೈತೆ. ಹಾಂ ಹಾಂ ಯಾರ್ದು ಬರ್ತೈತೆ? ಅಕ್ಕ ಮ್ಯಾನೇಜರ್ದ ಬಂಗಾರ ಬರ್ತೈತಿ ನೋಡ್ಯಾಳು. ಎಲ್ಲಿ ಬರ್ತೈತೆ ಅದ? ಸೊ ಗೈಸ್ ಇವತ್ತು ಬಂಗಾರ ಕಳ್ದೈತಿ ನಮ್ಮ ಹೊಲ್ದಾಗ. ಕಿವಿ ಹಿಂದಿನ ಪಿರಿಕೆ ಅನ್ನೋದು ಏನಂತಾರ? ಹಾಂ ಕಾಳು. ಎರಡೊಂದು 1,500 ಆಕತಿ, 2,000 ಆಕತಿ ಅದಕ್ಕೆ. 2,000 ರೂಪಾಯಿ ಇವತ್ತು ಲುಕ್ಸಾನ್. ಇನ್ನು 2,000 ರೂಪಾಯಿ ಹೊಯ್ತು ಬರ್ಬೇಕಾರೆ 10 ದಿವ್ಸ ಕೆಲಸ ಮಾಡ್ಬೇಕು. ಅಲ್ಲಿ ಸೀಡ್ ಹೆನ್ಸ್ಕೊಂಡ್ ತಗೊಂಬಂದೆ. ಇಲ್ಲಿ ಕೊಟ್ಟನೆ, ಇಲ್ಲಿ ಟ್ರೇ ತುಂಬ್ಕೊಂಡ, ಇಲ್ಲಿ ಬಂದ್ವಿ ಗಾಡಿ ಮೇಲೆ ಬಂದ್ವಿ, ಅಲ್ಲಿ ಇಳಿದ್ವಿ. ಡೈಲಿ ಇಂಥ ಕೆಲಸ ಮಾಡಿ ಟ್ರೇ ತುಂಬಿದೆ. ಬ್ಯಾಂಕ್ ಅದ 4 ಲಕ್ಷ ರೂಪಾಯಿ ಈಕಿ ಅವ್ವ ಈಕಿ ಮಗಳ ಇಬ್ರು ಕೂಡಿ ಒಟ್ಟು ಪ್ರತಿ ದಿವಸ 365 ದಿವ್ಸನು. ನೀವೇನೋ ವಿಡಿಯೋ ನೋಡ್ತೀರ ಗೊತ್ತಿಲ್ಲ.
ಬಿಟ್ಟಿದ್ವ ಈಗ ಮಾತ್ರ 4 ಲಕ್ಷ ರೊಕ್ಕ ಮಾಡ್ಯಾಳ. ಅವಾಗ ನಾನ್ ನೋಡ್ಕೊಂಡ್ ಹಿಂಗ ಅವ್ವ ನನ್ ಗುಂಡ ಹೋತಲ್ಲ ಇನ್ ನನ್ ಗುಂಡ ಹೋತು ಗುಂಡ್ ಹೋಗಿತ್ತಾಳ, ಗುಂಡು ಹೋತು, ಚೌಕು ಹೋತು, ಗಂಡು ಹೋದ, ಗುಂಡ ಗಂಡ ಎರಡು ಹೋದು. ಹಾಕಿತ್ ನಂದು ಸಂಗಾರ ತುಂಬಾ ಹೇಳಿ ಸೀತಾಕ್ ಹೆಂಗೆ ಏನೇನಾತು? ಏನ್ ಮಾಡ್ಲಿಕ್ಕೆ ಅಕ್ಕಿ ಮ್ಯಾಗದ ಒಂದ್ ಜಾಗದಲ್ಲಿ ಕೊತ್ತಂಬರಿ ಕಿತ್ತೀವು, ಅಲ್ಲಿದ್ ಬಂದ ಹೀರಿಕಾಯಿ ತುಂಬಿದೀವು, ಅಲ್ಲಿದ್ ಬಂದ್ ಬಳ್ಳಿ ಕೊಯ್ದಿವು. ಅದ್ ಎಲ್ಲಿ ಬಿದ್ದತ್ತ ಏನ್ ಹೇಳುದು ತಮ್ಮ ಹೇಳು. ಸಿಗಲ್ಲ ದೊಡ್ಡ ಚೇನ್ ಬಿದ್ರೆ ನಾ ಸಿಗತ್ತೆ. ಏನ್ ಚೈನ್ ಬೀಳ್ತತ್ತ ಅಯ್ಯಪ್ಪ, ಅದೇನ್ ಒಂದ್ ಗುಂಡ್ ಐತಿ ಅದ, ಅದೇನ್ ಹೇಳ್ತಾನೆ 2 ಗುಂಜಿದ್ ಗುಂಡ್ ಐತಿ, ಎಲ್ಲಿ ಸಿಗ್ತತಿ? ಅನ್ನ ಸಿಗುದ ಎಲ್ಲಿನ ಸಿಗುದಿಲ್ಲ, ಮುಂದಿನ ವರ್ಷಕ್ಕೆ ಸಿಗತೈತಿ ಇಟರ ಸಿಕ್ಕಾಕ ತಗೋದನ್ನ ಸಿಗುದಿಲ್ಲ. ಒಟ್ಟು ಕಡಿ ಒಟ್ಟು ಹೊಲ್ದಾಗ ಬಂಗಾರ ಬಿತ್ತು. ಹೌದು ಬಂಗಾರ ಬಿತ್ತಿದ್ವಿ ನಾವ. ಸಿಗುವಂತದ್ ಬಿತ್ರೆ ಯಾರು ತಕೊಂಡ್ರ ಹೋಗಾರ, ಸಿಗಂಗಿಲ್ಲ ಇದ. ದಗದ ಬಿಟ್ಟು ಮನ್ಯಾಗ ಅಲ್ಲೆಲ್ಲ ಲಂಗ್ರಿ ರೂಟ್ರ್ ಹೊಡೆದ್ನಾರ ಲಂಗ್ರಿ ಟ್ರಾಕ್ಟರ್ ಎಲ್ಲಿ ಸಿಗಂಗಿಲ್ಲ ಅದ. ಹೂವ ಕಳ್ದತ್ ನಂದು ಇಲ್ಲಿ ಬಿದ್ದೈತಿ ತಗೋತಿಲ್ಲ. ಸಿಕ್ರೆ ನಿಮ್ ಪುಣ್ಯ ನೋಡುನು. ಇಂಥದ್ ಕಾಲೂರ್ ಕಳ್ಕೊಂಡಿ ಸಿಗ್ಲಿಲ್ಲ 1 ವರ್ಷ ಆಯ್ತು ನಾದ್ ಇರ್ತ ಅನ್ಗಂಡ್ರೆ ಪಟ್ಟ ಕಾಲೂನ್ ಕಳ್ತ್ಲಾಕಿದ ಸಿಕ್ತಾನ. ಎಲ್ಲಿ ಸಿಕ್ಕಿಲ್ಲ. ಭೂಮಿನೂ ಬೇಡ್ತದ್ರಿ. ಅಲ್ಲ ಭೂಮಿಗೆ ಆಸೆ ಇರೋದಿಲ್ಲ. ಇಟ್ಟೆಲ್ಲ ಬಂಗಾರ ಹಾಕೊಂಡ್ ದಿನ ಬರ್ತೀರಿ ಹೊಲಕ್ಕೆ, ಕಾರಣ 1 ಲೀಟರ್ ಕುಡ್ತೀರಿ ಅಂತ ಕೇಳ್ತದ. ನನ್ನಲ್ಲೇ ಬೇಡದ, ನನ್ನಲ್ಲೇ ತಿಂದು ನನ್ನಲ್ಲೇ ಹೇತುಕಿರಿ, ನನಗೇನು ಕೊಡಂಗಿಲ್ಲ ನೀವು ಓದ್ತದ. ಹೆಂಗತ್ತಿ ರೂಪಾಯಿ ಒಂದ್ ಅದಕ್ಕೊಂದು ಏನ್ರ ಬೇಕಲ್ಲ ಭೂಮಿ ತಾಯಿಗೆ. ಬರೀ ಭೂಮಿ ತಾಯಿ ತಾಳಕ್ಕೆ ಬರೀ ಕಸ ತಗ ಬರೀ ಹಟ್ಟಿ ತುಂಬ್ಕೊಂಡ್ ಮನ್ಯಾಗ ಬ್ಯಾಂಕ್ನಾಗ ರೊಕ್ಕ ಇಟ್ಟಾಳ. ಹಾ ಮತ್ತ ಏನ್ ಕೇಳ ಭೂಮಿ ತಾಯಿ ಬೇಕತ್ತಾಳ. ಅರಿಶಿನ ಬೆಡ್ಯಾಗ ಕುಡಿಸೋಣ ಅದು ಭೂಮಿ ತಾಯಿ ಬೇಕತ್ತಾಳ. ಹಿರಿಕೆ ಕುಡಿದ್ರಣ ಭೂಮಿ ತಾಯಿ ಬೇಕತ್ತಾಳ. ಹೆಚ್ಚು ಮಾತಾಡಂಗಿಲ್ಲ ಕುರಿಪಿಲಿತಿ. ಹಾ ಸುಮ್ ಬ್ಯಾಡಗಪ್ಪ ನಿನ್ನೊಬ್ಬಕ್ಕೆ ನ್ಯೂಸ್ ಆಗೈತೆ ಅವ್ರದ್ದು ಪೊಲೀಸ್ ರಾಲಿಗಾರಿಗೆ ಬಿಸಿದಾರ ಅವ್ರ ಕಾಲಿಯಲ್ಲಿ ಬರಾಕಿ ನೀನು ಕಡಿದಾರ. ಅವ್ರಿಗೆ ಏನ್ ಅನ್ಬೇಡ್ರಿ, ನಾನಾಗ್ಲಿ ಹೇಳಿದೆ ಕುರ್ಪಿಲ್ ಹಾರ್ಸ್ಯಾನ ನೀ ಹೇಳಿದಕ್ಕೆ ಅಪರಾಧ ನನ್ ಮಗ ಫಿಂಗರ್ ಪ್ರಿಂಟ್ ನಾದ್ ಬರ್ದಿರ್ತೈತಿ. ಹಿಂಗ್ ಬರ್ದಿಡ್ತೀನಿ ಏನದ ಬರೇಕಿಗೆ ಹಾ ಬರದೊಂದ್ ಹೆಬಾಟತ್ತೆ ಅಂತ ಬಿಡಿದ ಬರ ಮಗ. ಗೊತ್ತಿಲ್ಲ ಅವ್ರಿಗೆ ಏನು ಹೇಳ್ಬೇಡ್ರಿ, ಅವ್ರು ಏನು ಮಾಡಿಲ್ಲ. ನಾನಾಗ್ಲಿ ಇದನ್ನ ಕರೆ ಸಾಯಕತ್ತ ಮೊದ್ಲು ಒಂದ್ ಕೆಲಸ ಮಾಡಿ, ಏನ್ ಅದ್ ಬಿಳಿ ಕೂದಿದ್ದು ಕರಿ ಕೂದಲ ಮಾಡ್ಕೊಂಬ, ತಲಿ ಮುಖ ಎರಡು ಕೂಡ ನೋಡ್ಬೇಕನ. ಒಟ್ಟ ಏಕರಂಗಿ ಆಗ್ಬೇಕದ, ಕರಿ ಕೂದಲ ನೋಡ್ಬೇಕತ್ತೈತಿ. ಏರಿ ಐತ ನೋಡ್ ಸುಮ್ ತಿಲಾ ಕೂದಲ ಕಾಣ್ತೀನಿ, ಇಲ್ಲಿ ಕಾಣಂಗಿಲ್ಲ. ಯೂರಿಯಾ ಹೆರಿ ಹಗ್ಗ ಐಡಿ ಹೆರಿ ಯಾವುದು, ಎರಿ ಯಾವುದು, ಯೂರಿಯಾ ಯಾವುದು. ಸೊ ಗೈಸ್ ಇವತ್ತು ನೋಡ್ರಿ ನಮ್ಮ ಹೊಲ್ದಾಗ ಬಂದು ಬಂಗಾರ ಕಳ್ಕೊಂಡಾರ. ಇವತ್ತು ನೀವು ಯಾರು ಕಳ್ಕೊಂಡ್ರಿ ಹಿಂಗೆ ಕಮೆಂಟ್ ಮಾಡ್ರಿ. ಹುಡುಕುನು ಸಿಗಂಗಿಲ್ಲ ನೋಡು, ಯಾರು ಸಿಕ್ಕರೆ ಕೊಡ್ತಾರೆ. ಸಿಗುದಿಲ್ಲ. ಕೊಯ್ದು ಹಾಂ 1 ಎಕರೆ ಎಲ್ಲ ಫುಲ್ ಕ್ಲೋಸ್. ನಾಳೆ ತಂತಿಗೆ ಅನುಕೂಲ ಆತ. ಅನುಕೂಲ ತಂತಿ ತಗದ್ ಬಳಕ ಇದಕ್ಕೊಂದ್ ದಿನ ನೀರ್ ಇಡ, ಆಮೇಲೆ ಪೇಪರ್ ತೆಗಿತೀವಿ, ಪೈಪ್ ಸೂಟ್ ಕೊಡ್ತೀವಿ. ನೀ ಏನು ತಗದ ಮಾಡ್ತಿ ಮಾಡು. ಎಂದ್ ಹೇಳ್ತಿದ್ದಿ ಕಬ್ಬಾಸ್ತೀವಿ ಎಂತ ಬಂಗಾರ ಸಿಗ್ತಾನ? ಎಲ್ಲಿ ಸಿಗ್ತೈತಪ್ಪ ನನ್ನ ಬಂಗಾರ ಕಳಿತ 2000 ರೂಪಾಯಿ ನುಕ್ಸಾನ ಆಗೈತೆ ನಂದು. 2000 ನುಕ್ಸಾನ ಆತ ಸಿಗ್ಲಿಲ್ಲ. 2000 ನುಕ್ಸಾನ ಆತ. ನೋಡ್ರಿ ಗೈಸ್ ಇವತ್ತಿನ 2000 ರೂಪಾಯಿ ಲಾಸ್ ಆಗೈತೆ ಅವ್ರದ. ಯಾರು ಮಾಡ್ತೀಯಪ್ಪ ನರಕ ಹೇಳಿಲ್ಲ. ಬಂಗಾರ ಸಾಲ ಕೊಡೋದು, ಬಂಗಾರ ಸ್ವಸ್ಥ ಮಾಡೋದು. ಎಲ್ಲಿ ಏನ್ ಮಾಡೋದು ಬಂಗಾರ ನೋಡು. ನಾ ಒಂದ್ ಅಂತೆ ಕೊಂದರ ಐತೆ ನೋಡು, ಕೈಯಾಗಿಲ್ಲ ಕೊಳಗಿಲ್ಲ. ನಂದು ಏನು ಹಾಕೋದಿಲ್ಲ ಆಯ್ತು ಹೇಳ್ತೀನಿ. ಇರುತ್ತಕ್ಕ ಚಂದ ಇರೋದ 3 ಹೊತ್ತು ಊಟ 7 ತಾಸು ನಿದ್ದಿ. ಇಟ್ಟು ಆತ್ರ ಮನುಷ್ಯ ಆರಾಮ ಇರ್ತದೆ. ಮನುಷ್ಯ ಆರಾಮ ಇರ್ಬೇಕು, ಒಟ್ಟ ಬೇಕಾ. ಈ ತಿಂಗಳಲ್ಲಿ ಮುಂದಿನ ತಿಂಗಳು ಹಿಡಿದ 40,000 ಪಗಾರ ಬರ್ಬೇಕತ್ತ. 8 ದಿನ ನಮ್ಮನ್ನ ನಿದ್ದೆ ಮಾಡ್ಕೊಡೋಲ್ಲ. ನಿದ್ದೆ ಅಂದ್ರ ಅವ ಬೆಂಗಳೂರಿಗೆ ಹೋಗಾನತ್ತ. ಹಾ ಚೇಂಜ್ ಮಾಡಕ ಇಲ್ಲ ಸೈ ಮಾಡ್ಬೇಕು ಕೋರ್ಟ್ ಹಾಕ್ಯಾರ. ಅದಕ್ಕೆ 5,000 ರೂಪಾಯಿ ಕೊಡ್ಬೇಕಾಗೈತೆ ಅವ. ನಾವು ಬೆಂಗಳೂರಿಗೆ ಹೋಗಿ ಬರಕ 5,000 ಬೆಂಗಳೂರಿಗೆ ಈಗ 5,000 ಕೊಡ್ತೀನಿ, 1 ತಿಂಗಳ ಪಗಾರ ಹಣ ಕೊಡ್ತೀನಿ. 1 ತಿಂಗಳದ್ರಿ ತಿಂಗಳದಾಗ 14,000 ಅಟ್ಟ ನಮ್ಗೆ 10,000 ಕೊಡ್ತಾನ. ಬಾ 4,000 ಟೈಮ್ ಆಗೈತೆ ಬರ್ರಿ ನೀವು. ಈ ತಿಂಗಳ 40. ಸೊ ಈ ಒಂದು ಬ್ಲಾಗ್ ನೀವು ಎಂಜಾಯ್ ಮಾಡಿರಿ ಅಂತಂದ್ರೆ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ನಮ್ಮ ಇದೇ ರೀತಿ ಬೇರೆ ಬೇರೆ ವಿಡಿಯೋ ಬೇಕಂತಂದ್ರೆ ಫಾಲೋ ಮಾಡಿರಿ. ಪ್ರತಿ ದಿವಸ ಅಂತ ಬ್ಲಾಗ್ ಬರ್ತಿರ್ತಾವೆ. ಥ್ಯಾಂಕ್ ಯು.